ಹಾಯ್ ಫ್ರೆಂಡ್ಸ್, ಎಕ್ಸಾಮ್ ಗುರು ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೈನ್ಸ್ ಕ್ವಶನ್ನ GK ಕ್ವಶನ್ ಡಿಸ್ಕಸ್ ಮಾಡೋಣ. ಫಸ್ಟ್ನೇ ಕ್ವಶನ್, ನೈಸರ್ಗಿಕ ಉಪಗ್ರಹಗಳಿಲ್ಲದ ನೋನ್ ನ್ಯಾಚುರಲ್ ಮೂನ್ಸ್ ಗ್ರಹಗಳ ಜೋಡಿ ಯಾವುದು? ಆಪ್ಷನ್ ಎ ಭೂಮಿ ಮತ್ತು ಮಂಗಳ, ಆಪ್ಷನ್ ಬಿ ಬುಧ ಮತ್ತು ಶುಕ್ರ, ಆಪ್ಷನ್ ಸಿ ಗುರು ಮತ್ತು ಶನಿ, ಆಪ್ಷನ್ ಡಿ ಯುರೇನಸ್ ಮತ್ತು ನೆಪ್ಚೂನ್. ಸರಿಯಾದ ಉತ್ತರ ಆಪ್ಷನ್ ಬಿ ಬುಧ ಮತ್ತು ಶುಕ್ರ. ಪ್ರಶ್ನೆ 2, ಟೆಲಿವಿಷನ್ ಕ್ಯಾಮ್ರಾ ಟ್ಯೂಬ್ ಆಪ್ಟಿಕಲ್ ಇಮೇಜ್ಗಳನ್ನು ಏನನ್ನಾಗಿ ಪರಿವರ್ತಿಸುವ ಸಾಧನವಾಗಿದೆ? ಆಪ್ಷನ್ ಎ ಶಬ್ದ ಸಂಕೇತಗಳು, ಆಪ್ಷನ್ ಬಿ ವಿದ್ಯುತ್ ಸಂಕೇತಗಳು, ಆಪ್ಷನ್ ಸಿ ಕಾಂತೀಯ ಸಂಕೇತಗಳು, ಆಪ್ಷನ್ ಡಿ ಆಮ್ಲಜನಕದ ತರಂಗಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಸಂಕೇತಗಳು. ಮೂರನೇ ಪ್ರಶ್ನೆ, ಮೇಲ್ಮೈಯಿಂದ ಮೇಲ್ಮೈಗೆ 2000ದಿಂದ 2500 ಕಿಲೋಮೀಟರ್ ವರೆಗಿನ ವ್ಯಾಪ್ತಿಯ ಸಾಮರ್ಥ್ಯವನ್ನು ಹೊಂದಿರುವ ಭಾರತದ ಕ್ಷಿಪಣಿಯ ಹೆಸರೇನು? ಆಪ್ಷನ್ ಎ ಪೃಥ್ವಿ, ಆಪ್ಷನ್ ಬಿ ತೇಜಸ್, ಆಪ್ಷನ್ ಸಿ ಅಗ್ನಿ, ಆಪ್ಷನ್ ಡಿ ಬ್ರಹ್ಮೋಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಗ್ನಿ. ನಾಲ್ಕನೇ ಪ್ರಶ್ನೆ, ಸರಳ ಯಂತ್ರವು ಒಬ್ಬ ವ್ಯಕ್ತಿಗೆ ಹೇಗೆ ಸಹಾಯ ಮಾಡುತ್ತದೆ? ಆಪ್ಷನ್ ಎ ಹೆಚ್ಚು ಕೆಲಸ ಮಾಡಲು, ಆಪ್ಷನ್ ಬಿ ಅದೇ ಕೆಲಸವನ್ನು ಕಡಿಮೆ ಬಲಪ್ರಯೋಗದೊಂದಿಗೆ ಮಾಡಲು, ಆಪ್ಷನ್ ಸಿ ನಿಧಾನವಾಗಿ ಕೆಲಸ ಮಾಡಲು, ಆಪ್ಷನ್ ಡಿ ದಿಕ್ಕನ್ನು ಬದಲಾಯಿಸದೆ ಕೆಲಸ ಮಾಡಲು. ಸರಿಯಾದ ಉತ್ತರ ಆಪ್ಷನ್ ಬಿ ಅದೇ ಕೆಲಸವನ್ನು ಕಡಿಮೆ ಬಲಪ್ರಯೋಗದೊಂದಿಗೆ ಮಾಡಲು. ಐದನೇ ಪ್ರಶ್ನೆ, ರಾತ್ರಿಯ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹದ ನಂತರ ಯಾವುದು ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತದೆ? ಆಪ್ಷನ್ ಎ ಶನಿ ಗ್ರಹ, ಆಪ್ಷನ್ ಬಿ ಮಂಗಳ ಗ್ರಹ, ಆಪ್ಷನ್ ಸಿ ಗುರು ಗ್ರಹ, ಆಪ್ಷನ್ ಡಿ ಸಪ್ತರ್ಷಿ ಮಂಡಲ. ಸರಿಯಾದ ಉತ್ತರ ಆಪ್ಷನ್ ಸಿ ಗುರು ಗ್ರಹ. ಆರನೇ ಪ್ರಶ್ನೆ, ವಸ್ತುವು ಎಲ್ಲಿ ಗರಿಷ್ಠ ತೂಕವನ್ನು ಹೊಂದಿರುತ್ತದೆ? ಆಪ್ಷನ್ ಎ ಗಾಳಿಯಲ್ಲಿ, ಆಪ್ಷನ್ ಬಿ ನೀರಿನಲ್ಲಿ, ಆಪ್ಷನ್ ಸಿ ನಿರ್ವಾತದಲ್ಲಿ, ಆಪ್ಷನ್ ಡಿ ಹೈಡ್ರೋಜನ್ ಅನಿಲದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ವಾತದಲ್ಲಿ. ಏಳನೇ ಪ್ರಶ್ನೆ, ಸ್ನೇಲ್ಸ್ ಲಾ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಬೆಳಕಿನ ಪ್ರತಿಫಲನ, ಆಪ್ಷನ್ ಬಿ ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್, ಆಪ್ಷನ್ ಸಿ ಬೆಳಕಿನ ಚದುರುವಿಕೆ, ಆಪ್ಷನ್ ಡಿ ಬೆಳಕಿನ ಧ್ರುವೀಕರಣ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್. ಎಂಟನೇ ಪ್ರಶ್ನೆ, ಅಮೋನಿಯಾ ತಯಾರಿಕೆಗೆ ಬಳಸುವ ಕೈಗಾರಿಕಾ ಪ್ರಕ್ರಿಯೆ ಯಾವುದು? ಆಪ್ಷನ್ ಎ ಸಂಪರ್ಕ ಪ್ರಕ್ರಿಯೆ ಕಾಂಟ್ಯಾಕ್ಟ್ ಪ್ರೋಸೆಸ್, ಆಪ್ಷನ್ ಬಿ ಹೇಬರ್ ಪ್ರಕ್ರಿಯೆ ಹೇಬರ್ಸ್ ಪ್ರೋಸೆಸ್, ಆಪ್ಷನ್ ಸಿ ಬೆಸಿಮರ್ ಪ್ರಕ್ರಿಯೆ, ಆಪ್ಷನ್ ಡಿ ಸಾಲ್ವೆ ಪ್ರಕ್ರಿಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೇಬರ್ ಪ್ರಕ್ರಿಯೆ ಹೇಬರ್ ಪ್ರೋಸೆಸ್. ಎಂಟನೇ ಪ್ರಶ್ನೆ, ಲಾಫಿಂಗ್ ಗ್ಯಾಸ್ ನೈಟ್ರಸ್ ಆಕ್ಸೈಡ್ ಅನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾಗಿ ಬಳಸುತ್ತಾರೆ? ಆಪ್ಷನ್ ಎ ನಂಜು ನಿರೋಧಕವಾಗಿ, ಆಪ್ಷನ್ ಬಿ ಜ್ವರ ನಿವಾರಕವಾಗಿ, ಆಪ್ಷನ್ ಸಿ ಅರಿವಳಿಕೆಗಾಗಿ, ಆಪ್ಷನ್ ಡಿ ಜೀವಿ ರೋಧಕವಾಗಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅರಿವಳಿಕೆಗಾಗಿ. ಪ್ರಶ್ನೆ 10, ಯೂರಿಯಾದಲ್ಲಿ ಸಾರಜನಕದ ನೈಟ್ರೋಜನ್ ಪ್ರಮಾಣ ಶೇಕಡ ಎಷ್ಟು? ಆಪ್ಷನ್ ಎ 26%, ಆಪ್ಷನ್ ಬಿ 35%, ಆಪ್ಷನ್ ಸಿ 46%, ಆಪ್ಷನ್ ಡಿ 60%. ಸರಿಯಾದ ಉತ್ತರ ಆಪ್ಷನ್ ಸಿ 46%. 11ನೇ ಪ್ರಶ್ನೆ, ಸಕ್ಕರೆಯು ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಮುಖ್ಯ ಅನಿಲ ಯಾವುದು? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ CO2, ಆಪ್ಷನ್ ಸಿ ಸಾರಜನಕ, ಆಪ್ಷನ್ ಡಿ ಕ್ಲೋರಿನ್.
ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗಾಲ ಡೈಆಕ್ಸೈಡ್ CO2. ಪ್ರಶ್ನೆ 12. ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಯಾವುವು? ಆಪ್ಷನ್ ಎ ಸೋಡಿಯಂ ವೇಪರ್ ಮತ್ತು ನಿಯಾನ್, ಆಪ್ಷನ್ ಬಿ ಮರ್ಕ್ಯುರಿ ವೇಪರ್ ಮತ್ತು ಆರ್ಗನ್, ಆಪ್ಷನ್ ಸಿ ಆರ್ಗನ್ ಮತ್ತು ಹೀಲಿಯಂ, ಆಪ್ಷನ್ ಡಿ ಸಾರಜನಕ ಮತ್ತು ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಬಿ ಮರ್ಕ್ಯುರಿ ವೇಪರ್ ಮತ್ತು ಆರ್ಗನ್. ಪ್ರಶ್ನೆ 13. ಒಂದು ಐಸೋಬಾರಿಕ್ ಪ್ರಕ್ರಿಯೆಯು ಯಾವಾಗ ಸಂಭವಿಸುತ್ತದೆ? ಆಪ್ಷನ್ ಎ ಸ್ಥಿರ ತಾಪಮಾನದಲ್ಲಿ, ಆಪ್ಷನ್ ಬಿ ನಿರಂತರ ಒತ್ತಡದಲ್ಲಿ ಕಾನ್ಸ್ಟಂಟ್ ಪ್ರೆಷರ್, ಆಪ್ಷನ್ ಸಿ ಸ್ಥಿರ ಗಾತ್ರದಲ್ಲಿ, ಆಪ್ಷನ್ ಡಿ ಶಾಖ ವರ್ಗಾವಣೆ ಇಲ್ಲದಿದ್ದಾಗ. ಸರಿಯಾದ ಉತ್ತರ ಆಪ್ಷನ್ ಬಿ ನಿರಂತರ ಒತ್ತಡದಲ್ಲಿ ಕಾನ್ಸ್ಟಂಟ್ ಪ್ರೆಷರ್. 14ನೇ ಪ್ರಶ್ನೆ. ಯಾವುದರ ಇರುವಿಕೆಯಿಂದ ವಿನೆಗರ್ ನೈಸರ್ಗಿಕವಾಗಿ ಆಮ್ಲೀಯ ಗುಣವನ್ನು ಹೊಂದಿದೆ? ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಸಿ ಅಸಿಟಿಕ್ ಆಮ್ಲ, ಆಪ್ಷನ್ ಡಿ ಲ್ಯಾಕ್ಟಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಅಸಿಟಿಕ್ ಆಮ್ಲ. 15ನೇ ಪ್ರಶ್ನೆ. ಫಾರ್ಮಲಿನ್ ಯಾವುದರ ಜಲಮಯ ದ್ರಾವಣವಾಗಿದೆ? ಆಪ್ಷನ್ ಎ ಮೆಥನಾಲ್, ಆಪ್ಷನ್ ಬಿ ಎಥೆನಾಲ್, ಆಪ್ಷನ್ ಸಿ ಫಾರ್ಮಾಲ್ಡಿಹೈಡ್, ಆಪ್ಷನ್ ಡಿ ಅಸಿಟೋನ್. ಸರಿಯಾದ ಉತ್ತರ ಆಪ್ಷನ್ ಸಿ ಫಾರ್ಮಾಲ್ಡಿಹೈಡ್. 16ನೇ ಪ್ರಶ್ನೆ. ಸ್ಟ್ರೇಂಜರ್ ಅನಿಲ ಎಂದು ಯಾವ ಅನಿಲವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಆರ್ಗಾನ್, ಆಪ್ಷನ್ ಬಿ ನಿಯಾನ್, ಆಪ್ಷನ್ ಸಿ ಝೆನಾನ್, ಆಪ್ಷನ್ ಡಿ ಕ್ರಿಪ್ಟಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಝೆನಾನ್. 17ನೇ ಪ್ರಶ್ನೆ. ಬೋರಿಕ್ ಆಸಿಡ್ ಅನ್ನು ಏನಕ್ಕಾಗಿ ಬಳಸಲಾಗುತ್ತದೆ? ಆಪ್ಷನ್ ಎ ಹಗುರ ಆಂಟಿಸೆಪ್ಟಿಕ್ ನಂಜು ನಿರೋಧಕ, ಆಪ್ಷನ್ ಬಿ ಕೀಟನಾಶಕ, ಆಪ್ಷನ್ ಸಿ ಬಣ್ಣದ ಉತ್ಪಾದನೆಗೆ, ಆಪ್ಷನ್ ಡಿ ಪ್ರಬಲ ಸ್ಫೋಟಕ. ಸರಿಯಾದ ಉತ್ತರ ಆಪ್ಷನ್ ಎ ಹಗುರ ಆಂಟಿಸೆಪ್ಟಿಕ್. 18ನೇ ಪ್ರಶ್ನೆ. ಲೀನ್ ಸೀಡ್ ಕೇಕ್ ಅನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ? ಆಪ್ಷನ್ ಎ ಜಮೀನಿನ ರಸಗೊಬ್ಬರವಾಗಿ, ಆಪ್ಷನ್ ಬಿ ದನಗಳಿಗೆ ತಿನ್ನಿಸುವುದಕ್ಕಾಗಿ ಪಶು ಆಹಾರ, ಆಪ್ಷನ್ ಸಿ ಕಾಗದ ತಯಾರಿಕೆಗೆ, ಆಪ್ಷನ್ ಡಿ ಬಣ್ಣ ತಯಾರಿಕೆಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ದನಗಳಿಗೆ ತಿನ್ನಿಸುವುದಕ್ಕಾಗಿ. 19ನೇ ಪ್ರಶ್ನೆ. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ರಾಸಾಯನಿಕವಾಗಿ ಯಾವುದು? ಆಪ್ಷನ್ ಎ ಮ್ಯಾಗ್ನೀಷಿಯಾ ಕಾರ್ಬೋನೇಟ್, ಆಪ್ಷನ್ ಬಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಡಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. 20ನೇ ಪ್ರಶ್ನೆ. ಪೆನ್ಸಿಲ್ನ ಒಳಗಿರುವ ಕಪ್ಪು ಸೀಸ ಯಾವುದರಿಂದ ಕೂಡಿದೆ? ಆಪ್ಷನ್ ಎ ಇದ್ದಿಲು, ಆಪ್ಷನ್ ಬಿ ಗ್ರಾಫೈಟ್, ಆಪ್ಷನ್ ಸಿ ಕೋಕ್, ಆಪ್ಷನ್ ಡಿ ಸೀಸ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಫೈಟ್. Thank you all watching for my video. Please share and subscribe